ಇರಲಾರದೆ ಇರುವೆ ಬಿಟ್ಕೊಳ್ತಾ ಜೆಡಿಯು ಬಿಹಾರ ಎಲೆಕ್ಷನ್ ಸನಿಹದಲ್ಲಿ ನಿತೀಶ್ ಎಡವಟ್ಟು ಮಾಡಿಕೊಂಡ್ರ ಬಿಜೆಪಿಯನ್ನ ನಂಬಿ ವಕ್ಫ್ ಬಿಲ್ ಬೆಂಬಲಿಸಿದ ಜೆಡಿಯುಗೆ ಈಗ ಶಾಕ್ ಮೇಲೆ ಶಾಕ್ ಎದುರಾಗಿದೆ. ಕೇಂದ್ರ ಸರ್ಕಾರ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಅಂಗೀಕರಿಸಿ ಲೋಕಸಭೆಯಲ್ಲೂ ಅಂಗೀಕಾರ ಆಯಿತು, ರಾಜ್ಯಸಭೆಯಲ್ಲೂ ಅಂಗೀಕಾರ ಆಯಿತು. ಒಂದು ವೇಳೆ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಮನಸ್ಸು ಮಾಡಿದ್ದಿದ್ದರೆ ಬಹುಶಃ ಈ ಬಿಲ್ ಪಾಸ್ ಆಗ್ತಾ ಇರಲಿಲ್ಲ. ನಿತೀಶ್ ಕುಮಾರ್ ಗೆದ್ದಿದ್ದು ಮೈನಾರಿಟಿ ವೋಟ್ನಿಂದ, ಚಂದ್ರಬಾಬು ನಾಯ್ಡು ಗೆದ್ದಿದ್ದು ಮೈನಾರಿಟಿ ವೋಟ್ನಿಂದ. ಇವರಿಬ್ಬರೂ ಹೇಳ್ಕೊಂಡಿದ್ದೇನು ಗೊತ್ತಾ? ನರೇಂದ್ರ ಮೋದಿ ಸರ್ಕಾರದ ಜೊತೆ ಮೈತ್ರಿ ಆಗ್ತಾ ಇದ್ದಾರೆ ಅನ್ನೋ ಮಾಹಿತಿ ಹೊರಬೀಳ್ತಾ ಇದ್ದ ಹಾಗೆ ಚಂದ್ರಬಾಬು ನಾಯ್ಡು ಆಂಧ್ರದ ಉದ್ದನೆಯ ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳಿದ್ರು, ಮೋದಿ ಜೊತೆ ನಾವು ಮೈತ್ರಿ ಮಾಡಿಕೊಳ್ತಾ ಇದ್ದೀವಿ, ಆದರೆ ನಮ್ಮ ಮೆದುಳನ್ನ ಅಡವಿಡ್ತಾ ಇಲ್ಲ. ಹಾಗಾಗಿ ಇಲ್ಲಿನ ಮೈನಾರಿಟಿಯವರು ಭಯಪಡೋದು ಬೇಡ, ಇಲ್ಲಿನ ಅಲ್ಪಸಂಖ್ಯಾತರು ಯಾವುದೇ ಕಾರಣಕ್ಕೂ ಭಯಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಚಂದ್ರಬಾಬು ನಾಯ್ಡು ಹೇಳಿದ್ರು. ಅದಾದ ನಂತರ ಬಿಹಾರದ ನಿತೀಶ್ ಕುಮಾರ್, ಆಹಾ, ನಾನೇ ಸೆಕ್ಯುಲರು, ನಾನೇ ಜಾತ್ಯತೀತ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದಂತಹ ವ್ಯಕ್ತಿ, ಬಿಹಾರದ ಅಲ್ಪಸಂಖ್ಯಾತರಿಗೆ ನಿತೀಶ್ ಕುಮಾರ್ ಮಾತ್ರ ಆಲದ ಮರ ಅಂತೇಳಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಂತಹ ನಿತೀಶ್ ಕುಮಾರ್, ಆದರೆ ಈತನೂ ಕೂಡ RSSನ ಸಕ್ರಿಯ ಕಾರ್ಯಕರ್ತ ಅನ್ನೋದು ಈತ ತೊಟ್ಟಿದ್ದ ಚಡ್ಡಿ ಮತ್ತು ಶರ್ಟ್ನ ಫೋಟೋದಿಂದ ಗೊತ್ತಾಯಿತು. ಇಡೀ ಊರು ಬಾಗ್ಲಾಗಿದೆ ಆ ಫೋಟೋ. ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಇಬ್ಬರೂ ಕೂಡ ಅಲ್ಪಸಂಖ್ಯಾತರಿಗೆ ದ್ರೋಹ ಮಾಡಿದ್ದಾರೆ. ಈಗ ಬರ್ತಾ ಇರತಕ್ಕಂಥ ಅಪ್ಡೇಟ್ ಪ್ರಕಾರ ಬಿಜೆಪಿಯನ್ನ ನಂಬಿ ವಕ್ಫ್ ಬಿಲ್ ಬೆಂಬಲಿಸಿದ ಜೆಡಿಯುಗೆ ಈಗ ಶಾಕ್ ಮೇಲೆ ಶಾಕ್ ಎದುರಾಗಿದೆ. ಸಾಲು ಸಾಲು ಮುಸ್ಲಿಂ ನಾಯಕರ ರಾಜೀನಾಮೆ ಸೈಲೆಂಟ್ ಆಗಿ ಜೆಡಿಯು ಮುಗಿಸಲು ಮುಂದಾಯ್ತಾ ಬಿಜೆಪಿ? ನೋಡಿ, ಕಳೆದ ಬಜೆಟ್ನಲ್ಲಿ ಬಿಹಾರಕ್ಕೆ ಒಂದು ಸ್ವಲ್ಪ ಜಾಸ್ತಿ ಬಜೆಟನ್ನು ಕೊಟ್ಟರು ಅಂತೇಳಿ ನಿತೀಶ್ ಕುಮಾರ್ ಈಗ ಅದಕ್ಕಿಂತ ದೊಡ್ಡದಾದ ಬಕೆಟನ್ನು ಹಿಡಿತಾ ಇದ್ದಾರೆ ಅನ್ನುವಂಥ ಚರ್ಚೆಗಳು ಶುರುವಾಗಿದೆ. ಇನ್ನು ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ನನ್ನು ಕೇಂದ್ರ ಬಳಕೆ ಮಾಡಿಕೊಳ್ಳುತ್ತೆ, ಚಂದ್ರಬಾಬು ನಾಯ್ಡು ಅವರನ್ನು ಕೂಡ ಒಂದು ನಿಶ್ಚಿತಾವಧಿಯವರೆಗೂ ಇಬ್ಬರನ್ನು ಬಳಕೆ ಮಾಡಿಕೊಂಡು ಮುಜೆ ತುಮ್ ಮಾಲೂಮ್ ನಹಿ ಅಂತ ಯಾವಾಗ ಮೋದಿ ಕೈ ಬಿಡ್ತಾರೋ ದೇವರಿಗೆ ಗೊತ್ತು. ಇದನ್ನು ಅರ್ಥ ಮಾಡಿಕೊಳ್ಳದ ಇಬ್ಬರೂ ನಾಯಕರು, ಇಬ್ಬರೂ ಮುಖ್ಯಮಂತ್ರಿ ಆಗಿರುವಂತಹದ್ದು ಅಲ್ಪಸಂಖ್ಯಾತರ ಮತಗಳಿಂದ. ಇಲ್ಲಿ ಅಲ್ಪಸಂಖ್ಯಾತರು ಅಂದ ತಕ್ಷಣ ಬರೀ ಮುಸಲ್ಮಾನರಲ್ಲ, ಜೈನರು, ಬುದ್ಧರು, ಕ್ರೈಸ್ತರು ಎಲ್ಲರೂ ಬರ್ತಾರೆ. ಅವರೆಲ್ಲರ ಮತಗಳನ್ನು ಕ್ರೋಢೀಕರಿಸಿ ನಾನು ನಿಮ್ಮ ಆಲದ ಮರ ಅಂಥೇಳಿ ವಕ್ಫ್ ಬಿಲ್ ಪಾಸ್ ಆಗೋದಕ್ಕೆ ಕಾರಣರಾದರು. ಈಗ ಬಿಹಾರದ ಜೆಡಿಯುನ ಮುಸ್ಲಿಂ ನಾಯಕರು ಸಾಲು ಸಾಲಾಗಿ ಬ್ಯಾಕ್ ಟು ಬ್ಯಾಕ್ ರಿಸೈನ್ ಕೊಡ್ತಾ ಇದ್ದಾರೆ. ಬುಡ್ಢಾ ತುಮಾರಿ ಆದತ್ ಮಾಲೂಮ್ ಹೋಗಯ ಅಂತೇಳಿ ಬಹಿರಂಗವಾಗಿ ಹೇಳ್ಕೊತಾ ಇದ್ದಾರೆ. ಒಟ್ಟಾರೆ ಜೆಡಿಯುಗೆ ಬಿಗ್ ಶಾಕ್. ಈಗ ನವೆಂಬರ್ನಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಇದೆ ಬಿಹಾರದಲ್ಲಿ. ಹೆಂಗೆ ಕುಮಾರಸ್ವಾಮಿ ಹಂತ ಹಂತವಾಗಿ ಬಿಜೆಪಿ ಬೆಂಬಲಿತ ವ್ಯಕ್ತಿಯಾಗಿ ಮಾರ್ಪಟ್ಟರು, ಆಗ ಇಲ್ಲಿನ ಅಲ್ಪಸಂಖ್ಯಾತರು ಹೆಂಗೆ ಪಾಠ ಕಲಿಸಿದ್ರು. 34 ಶಾಸಕರಿದ್ದ ಆ ಒಂದು ಪ್ರಾದೇಶಿಕ ಪಕ್ಷವನ್ನು 18-19 ಸ್ಥಾನಕ್ಕೆ ಇಳಿಸಿದ್ರು. ಅದೇ ಥರ ಬಿಹಾರದಲ್ಲೂ ಕೂಡ ಮುಂದಿನ ಎಲೆಕ್ಷನ್ನಲ್ಲಿ ಅರ್ಥ ಆಗಬಹುದು ನಿತೀಶ್ ಕುಮಾರ್ಗೆ ಎನ್ನುವಂಥ ಚರ್ಚೆಗಳು ಶುರುವಾಗಿದೆ. ಒಟ್ಟಾರೆ ಬಿಜೆಪಿ ಹೊಡೆತಕ್ಕೆ ಮತ್ತೊಂದು ಪ್ರಾದೇಶಿಕ ಪಕ್ಷ ಫಿನಿಶ್ ಆಗುತ್ತಾ?